ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿಗಾಗಿ ಇರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಹಿಂದೂ ಪದವನ್ನು ಮೊದಲು ಬಳಸಿದವರು ಯಾರು ಅಂತಂದರೆ ಅದು ಅರಬ್ಬರು. ಇನ್ನು ಭಾರತದಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಯಾವುದು ಅಂದರೆ ಅದು ವಿಶೇಷ ವಿವೇಹ ಕಾಯ್ದೆ. ಹಾಗೆ ಮುಂದಿನದು ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಅದು ಮೊಹಮ್ಮದ್ ಯೂನಸ್ ಅನ್ನುವಂತಹದ್ದು. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಪ್ರಥಮ ರಾಜ್ಯಗಳು ಯಾವುದು ಅಂದರೆ ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನ. ಇನ್ನು ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯದ ಪ್ರತಿಪಾದಕ ಯಾರು ಅಂದರೆ ಶ್ರೀ ನಾರಾಯಣ ಗುರು ಅವರು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಜನಸಂಖ್ಯಾ ಶಾಸ್ತ್ರ ಪದವನ್ನು ಪರಿಚಯಿಸಿದವರು ಯಾರು ಅಂತ ಅಂದರೆ ಅದು ಅಚಿತ್ ಗಿಲಿಯಾಡ್. ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು ಅಂದರೆ ಅದು ಜವಾಹರ್ಲಾಲ್ ನೆಹರು. ಮಾಧ್ಯಮದ ದೊರೆ ಅಂತ ಹೇಳ್ಬಿಟ್ಟು ಪ್ರಖ್ಯಾತಿಯಾದಂತಹವರು ರೂಪರ್ಟ್ ಮಾರ್ಡೋಕ್ರವರು. ಇನ್ನು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದಂತಹವರು ಜ್ಯೋತಿಬಾ ಫುಲೆಯವರು. ಇನ್ನು ವಿದ್ಯುನ್ಮಾನ ಮಾಧ್ಯಮವು ಕೃತಕ ನೈಜತೆಯನ್ನು ಸೃಷ್ಟಿಸಿವೆ ಎಂದು ಕರೆದವರು ಯಾರು ಅಂದರೆ ಜೀನ್ ವುಡ್ರಿ ಲಾರ್ಡ್ರವರು. ಹಾಗೆ ಇನ್ನು ಹೊಂದಿಸಿ ಬರೆಯಿರಿ ನೋಡೋಣ. ಥಿಯೋಸಾಫಿಕಲ್ ಸೊಸೈಟಿ ಅನ್ನುವಂಥದ್ದು GS ಗುರಿಯವರ ಒಂದು ಗ್ರಂಥ. ಇನ್ನು ಯಂಗ್ ಇಂಡಿಯಾ ಅನ್ನುವಂತಹದ್ದನ್ನು ಮಹಾತ್ಮ ಗಾಂಧೀಜಿಯವರದು. ಇನ್ನು ಕೂಲಿಗಾಗಿ ಕಾಳು ಯೋಜನೆ ಅನ್ನುವಂಥದ್ದು 1977. ಕಾಣದ ಕೈ ಅನ್ನುವಂಥದ್ದು ಆಡಮ್ ಸ್ಮಿತ್ರವರದು. WTO ಧ್ವಂಸ ಆಗಿದ್ದು 2001ರಲ್ಲಿ. ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದರೂ ಒಂದನ್ನು ಬರೆಯಿರಿ ಅಂತ ಇದೆ. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಭರತಖಂಡ, ಭರತ ವರ್ಷ, ಜಂಬೂದ್ವೀಪ, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು ಕರ್ಣವನ್ನು ಅಂತಂದರೆ ತರವಾಡಿನ ಮುಖ್ಯಸ್ಥೆಯ ಸಹೋದರನಿಗೆ ಕರ್ಣವನ್ನು ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಲಿಂಗ ತಾರತಮ್ಯ ಎಂದರೇನು ಅಂದರೆ ಲಿಂಗ ತಾರತಮ್ಯ ಅಂತಂದರೆ ಒಂದು ಲಿಂಗಕ್ಕೆ ಹೆಚ್ಚಿನ ಮನ್ನಣೆಯನ್ನು ನೀಡಿ ಮತ್ತೊಂದು ಲಿಂಗವನ್ನು ಕಡೆಗಣಿಸುವಂಥದ್ದೇ ಲಿಂಗ ತಾರತಮ್ಯವಾಗಿದೆ. ಇನ್ನು 15 ನಬಾರ್ಡನ್ನು ವಿಸ್ತರಿಸಿ ಅಂತ ಕೇಳಿದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅನ್ನುವಂಥದ್ದು. ಇನ್ನು 16ನೇದು ಸಾಮಾಜಿಕ ಚಳುವಳಿ ಎಂದರೇನು ಅಂತ ಇದೆ. ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳುವಳಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನ 2 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ. ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ ಅಂತ ಕೇಳಿದರೆ ನಿಮಗೆ ಗೊತ್ತಿದೆ ಧರ್ಮಗಳು ಹಿಂದೂ ಮುಸ್ಲಿಮು, ಹಾಗೆ ಜೈನ ಬೌದ್ಧ ಸಿಖ್ ಪಾರ್ಸಿ, ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಹೊಲೆಯ, ಮಾದಿಗ, ಚಮ್ಮಾರ, ಯಾವುದಾದ್ರೂ ಕೂಡ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಮಹಿಳಾ ಸಬಲೀಕರಣಕ್ಕೆ ಕಾರಣವಾದಂತಹ 2 ಕಾನೂನಾತ್ಮಕ ತಂತ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹಿಂದೂ ವಿವಾಹ ಕಾಯ್ದೆ 1955, ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆ 1956. ಇನ್ನು 20ನೆಯ ಪ್ರಶ್ನೆ, ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ಚಿಕ್ಕ ಗಾತ್ರವನ್ನು ಹೊಂದಿರುವಂಥದ್ದು, ಹಾಗೆ ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ, ಸಾಮಾಜಿಕ ಸమైಕ್ಯತೆಯನ್ನು ಹೊಂದಿರುತ್ತೆ, ಹಾಗೆ ಅನೌಪಚಾರಿಕ ಸಾಮಾಜಿಕ. ಇನ್ನು ಬೇರ್ಟಾಕ್ಸ್ ಪ್ರಕಾರ ಸಾಮಾಜಿಕ ಚಳವಳಿಯ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಅಂದರೆ ವಿಷಯದ ನಿಷ್ಠತೆ ಇರುತ್ತೆ, ಹಾಗೆ ಅಲ್ಲಿ ಆದರ್ಶವಾದನೂ ಕೂಡ ಇರುತ್ತೆ. ಇನ್ನು ಪಾಶ್ಚಾತ್ಯೀಕರಣವನ್ನು ಪ್ರಸ್ತುತ ಭಾರತದಲ್ಲಿ 2 ಮಹಿಳಾ ಸಮಸ್ಯೆಗಳನ್ನು ಬರೆಯಿರಿ ಅಂತ ಕೇಳಿದರೆ 22ನೇದು ನೋಡಿ. ಅದರಲ್ಲಿ ಸ್ತ್ರೀಯರ ವಿರುದ್ಧ ಹೆಚ್ಚುತ್ತಿರುವಂತಹ ಅಪರಾಧಗಳು ಇರ್ಬೋದು, ಇಳಿಮುಖವಾಗುತ್ತಿರುವಂತಹ ಲಿಂಗಾನುಪಾತ. ಇನ್ನು ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ನೋಡಿ, MS ಶ್ರೀನಿವಾಸರವರ ಪ್ರಕಾರ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಜೀವನ ವಿಧಾನ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಪರಿವರ್ತನೆ ಹಾಗೂ ಪಾಶ್ಚಾತ್ಯರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥದ್ದು ಪಾಶ್ಚಾತ್ಯೀಕರಣದ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ಸಂಸ್ಕೃತಾನುಕರಣ ಅಂದರೇನು, ಯಾವುದಾದ್ರೂ 2 ಟೀಕೆಗಳನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ, ಉಲ್ಲೇಖ ಸಮೂಹಗಳ ಬ್ರಾಹ್ಮಣರೇ ಆಗಿರದ ಪ್ರಬಲ ಜಾತಿಗಳಾಗಿರುತ್ತಾರೆ. ಇನ್ನು ಸಾಂಸ್ಕೃತಿಕ ಬದಲಾವಣೆ ವಿಶ್ಲೇಷಿಸುತ್ತದೆಯೇ ವಿನಃ ಸಂರಚನಾತ್ಮಕ ಬದಲಾವಣೆ ಅಲ್ಲ ಅನ್ನುವಂತಹದ್ದು. ಯಾವುದಾದ್ರೂ 2 ಬರೆದ್ರೆ ಸಾಕು. ನೋಡಿ, ಇವೆಲ್ಲವುಗಳನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೆಕ್ಸ್ಟ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳು ಮತ್ತು
ಫಿಲ್ ಇನ್ ದ ಬ್ಲ್ಯಾಂಕ್ಸು ಹಾಗೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಕಂಡ ಜಿಲ್ಲೆಯನ್ನು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಆಯ್ಕೆ ಮಾಡಿಕೊಂಡಿತು ಅನ್ನುವಂತಹದಕ್ಕೆ ಸರಿಯಾದಂತಹ ಉತ್ತರ ವಿಜಯಪುರ. ಇನ್ನು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದಂತಹವರು ಮಹಾತ್ಮ ಗಾಂಧೀಜಿಯವರು. ಹಾಗೆ ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದರೆ ಅದು 2, 3 ಮತ್ತು 4 ಮಾತ್ರ ಸರಿ ಇದೆ ಅನ್ನುವಂತಹದ್ದು. ಅಂದರೆ 2 ಅಂತಂದರೆ ಈ ಸಂಸ್ಥೆಯು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಸ್ಥಾಪಿಸ್ತಾರೆ. ಹಾಗೆ 3ನೇದು ಈ ಸಂಸ್ಥೆ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಒತ್ತನ್ನು ನೀಡಿದೆ. ಹಾಗೆ 4ನೇದಾಗಿ ಈ ಸಂಸ್ಥೆಗೆ 2009 ಸ್ಟಾಕ್ ಹೋಮ್ ವಾಟರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 4ನೇದು IP ದೇಸಾಯಿ ಅವರು ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದಂತಹ ಪಟ್ಟಣ ಯಾವುದು ಅಂತ ಇದೆ, ಅದು ಮುಹುವಾ. ಇನ್ನು ಪಶ್ಚಿಮ ಬಂಗಾಳ ಗೂರ್ಖಾ ಲ್ಯಾಂಡ್ ಚಳುವಳಿ ಯಾವ ಚಳುವಳಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದು, ಅದು ಹೊರಗುಳಿಯುವಂತಹ ಚಳುವಳಿ. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಮೊದಲನೆಯದಾಗಿ ಪ್ರಶ್ನೆ, ನಿಗ್ರಿಟೋ ಜನಾಂಗದ ಲಕ್ಷಣ ಕಂಡುಬರುವಂತಹ ಬುಡಕಟ್ಟು ಯಾವುದು ಅಂತಂದರೆ ಅದು ಕಾಡರ್ ಬುಡಕಟ್ಟು. ಹಾಗೆ ಮುಂದಿನದು ಭಾರತದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಅಂತಂದರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರು. ಹಾಗೆ ಭಾರತೀಯ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಅಂತ ಹೇಳಿದಂತಹವರು ಯಾರು ಅಂತಂದರೆ ಚಾರ್ಲ್ ಮೆಟ್ಕಾಫ್ರವರು. ಇನ್ನು ಭೀಮಸೇನೆ ಅಂತ ಪ್ರಾರಂಭಿಸಿದಂತಹವರು ಯಾರು ಅಂದರೆ ಬಿ ಶ್ಯಾಮಸುಂದರ್ ಅವರು. ಹಾಗೆ ಕನ್ನಡ ಪತ್ರಿಕಾ ರಂಗದ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅಂದರೆ ಎಂ ವೆಂಕಟ ಕೃಷ್ಣಯ್ಯನವರನ್ನು ಕರೆಯಲಾಗುತ್ತೆ. ಇವರನ್ನು ಪತ್ರಿಕಾ ರಂಗದ ಪಿತಾಮಹ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇಷ್ಟು. ಇನ್ನು ಮುಂದಿನದು ಹೊಂದಿಸಿ ಬರೆಯಿರಿ. ಡೆಮೋಗ್ರಫಿ ಅನ್ನುವಂತಹದ್ದು ಅಚಿಲ್ ಗಿಲಿಯಾರ್ಡ್ರವರು ಮೊದಲಿಗೆ ಪ್ರಾರಂಭಿಸ್ತಾರೆ. ಇನ್ನು ಸೂಕ್ಷ್ಮ ಹಣಕಾಸು ಅನ್ನುವಂಥದ್ದು ಚಾರ್ಲ್ಸ್ ಮೆಟ್ಕಾಫ್ರವರು. ಇನ್ನು ಸೂಕ್ಷ್ಮ ಹಣಕಾಸು ಅನ್ನುವಂತಹದ್ದು ಮೊಹಮ್ಮದ್ ಯೂನಸ್ರವರು. ಹಾಗೆ ಮುಂದಿನದು ಆರೋಗ್ಯ ವಿಮಾ ಅನ್ನುವಂತಹದ್ದಕ್ಕೆ ಯಶಸ್ವಿನಿ ಯೋಜನೆ, ಆರೋಗ್ಯ ವಿಮಾ ಅನ್ನೋದು ಯಶಸ್ವಿಯ ಯೋಜನೆ. ಇನ್ನು ದೊರಾಯಿ ಸಂತೆ ಅನ್ನುವಂತಹದ್ದು ಆಲ್ಫ್ರೆಡ್ ಗೆಲ್ರವರು ಅದನ್ನು ಪ್ರಾರಂಭಿಸ್ತಾರೆ. ಇನ್ನು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅನ್ನುವಂಥದ್ದನ್ನು MS ರಾವ್ ಅವರದು. ಇನ್ನು ಮುಂದಿನದು ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಅಜ್ಲಫರ್ ಅಂತಂದರೆ ಯಾರು ಅಂತಂದರೆ ಅದು ಅಜ್ಲಫರ್ ಅಂತ ಹೇಳ್ಬಿಟ್ಟು ಹಿಂದೂ ಕೆಳಜಾತಿಗಳಿಂದ ಮತಾಂತರ ಹೊಂದಿದಂತಹ ಮುಸ್ಲಿಮರಿಗೆ ಅಜ್ಲಫರು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಕೆನೆಫದರು ಪರಿಕಲ್ಪನೆಯ ಯಾವ ಆಯೋಗದಲ್ಲಿ ಪರಿಚಯಿಸಲಾಗುತ್ತೆ ಅಂದರೆ ಅದು ಸಂತಾನಂ ಆಯೋಗದಲ್ಲಿ ಪರಿಚಯಿಸಲಾಗಿತ್ತು. ಕೆನೆಪದರವನ್ನು ಯಾವುದು? ಸಂತಾನಂ ಆಯೋಗ. ಹಾಗೆ ಮುಂದಿನದು ಜಾತಿ ಆಧಾರಿತ ವ್ಯಾಪಾರಿ ಸಮುದಾಯಕ್ಕೆ ಒಂದು ಉದಾಹರಣೆ ಕೊಡಿರಿ ಅಂತ ಕೇಳಿದರೆ ಮಾರ್ವಾಡಿಗಳು ಪಾರ್ಸಿ. ಅದೇ ಮುಂದಿನದು IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು. ಇನ್ನು ಆಧುನಿಕ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡೇನಿಯಲ್ ಲರ್ನರ್ ಅವರು. ಯಾರು? ಡೇನಿಯಲ್ ಲರ್ನರ್ ರವರು ಮೊದಲಿಗೆ ಅದನ್ನು ಪರಿಚಯಿಸ್ತಾರೆ. ಇನ್ನು ಮುಂದಿನದು ಮಕ್ಕಳ ಲಿಂಗಾನುಪಾತವು ಕುಸಿಯಲು ಕಾರಣವಾದಂಥ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಇದು B ಸೆಕ್ಷನ್ಗೆ ಸಂಬಂಧಿಸಿದಂತೆ. ಇದು ಹೆಣ್ಣು ಶಿಶು ಹತ್ಯೆ ಹಾಗೂ ಗಂಡು ಸಂತಾನದ ಬಯಕೆಯನ್ನು ಹೊಂದುವಂಥದ್ದು. ಯಾವುದಾದ್ರೂ 2 ಬರೀಬೇಕು. ಇನ್ನು
ಪ್ರಬಲ ಜಾತಿಯ 2 ಮಾನದಂಡಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಪ್ರಬಲ ಜಾತಿಯ 2 ಮಾನದಂಡಗಳು ಅಂದರೆ ಸಂಖ್ಯಾಬಲ, ಹಾಗೆ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ, ಹೆಚ್ಚಿನ ಭೂ ಒಡೆತನ, ಉನ್ನತ ಉದ್ಯೋಗ ಅನ್ನ. ಲಿಂಗತ್ವದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ ಇದು ಲಿಂಗ ಜೈವಿಕವಾದಂತಹ ಮತ್ತು ಶಾರೀರಿಕವಾದಂತಹ ಅಂಶಗಳನ್ನು ಹೊಂದಿದರೆ, ಲಿಂಗತ ಅನ್ನುವಂಥದ್ದು ಮಾನವನ ಲೈಂಗಿಕತೆಯನ್ನು ಕುರಿತಂತೆ ಸಾಮಾಜಿಕವಾಗಿ ರಚಿಸಲ್ಪಟ್ಟಂತಹ ಒಂದು ಅಂಶವನ್ನು ಒಳಗೊಂಡಿದೆ. ಇನ್ನು 20ನೇದು, ರೈತರ ಆತ್ಮಹತ್ಯೆಗೆ ಪ್ರಚೋದಕಗಳು ಯಾವುವು ಅಂತಂದರೆ ಘಟನೆಗಳು, ಒತ್ತಡಗಳು ಮತ್ತು ಕಾರಣಕರ್ತರು ಅಂತ ಹೇಳ್ಬೋದು. ಇನ್ನು 20 ಕನ್ನಡದ 2 ಇತ್ತೀಚಿನ ಜನಪ್ರಿಯ ರಿಯಾಲಿಟಿ ಶೋಗಳನ್ನು ಬರೆಯಿರಿ ಅಂತ ಕೇಳಿದರೆ, ಅದನ್ನೇ ನೀವು ಬಿಗ್ ಬಾಸ್ ಅಂತ ಅಥವಾ ಸರಿಗಮಪ, ಕಾಮಿಡಿ ಕಿಲಾಡಿಗಳು ಅಂತ ಬರುತ್ತಲ್ಲ, ಆ ರೀತಿಯಾಗಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಇನ್ನು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಸಂಘಟನೆಯ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸರಳ ಧಾರ್ಮಿಕ ಆಚರಣೆಗಳು, ಜಾತ್ಯತೀತತೆ ಹಾಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುವಂಥದ್ದು. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು 23ನೇದು, ಸಾಂಸ್ಕೃತಿಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ನೋಡಿ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿರ್ಬೋದು. ಸಾಂಸ್ಕೃತಿಕರಣ ಅಂತಂದರೆ ಯಾರ ಪ್ರಕಾರ ಅಂದರೆ MN ಶ್ರೀನಿವಾಸರವರ ಪ್ರಕಾರ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಇತರೆ ಸಮೂಹ ತನ್ನ ಪದ್ಧತಿಯನ್ನು, ಸಂಸ್ಕಾರ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ದ್ವಿಜರ ನೀತಿಗಳಿಗೆ ಅನುಸಾರವಾಗಿ ಒಂದು ಮಾರ್ಪಡಿಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನಿಸ್ತಾರೆ. ಇನ್ನು ಪಾಶ್ಚಾತ್ಯೀಕರಣದ 2 ಕ್ಷೇತ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು ಅನ್ನುವಂತಹದ್ದು. ಎ ವಿಭಾಗಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಪಂಚದ ಅತ್ಯಂತ ಹಳೆಯ ಒಂದು ಜಲವಿವಾದ ಯಾವುದು ಅಂದರೆ ಅದು ಕಾವೇರಿ ಜಲವಿವಾದ. ಇನ್ನು ಸರಿಯಾದ ಜೋಡಣೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಇದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಗಮನಿಸೋದಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಡಿ ಅಂದರೆ ಎ 3ನೇದು ಅಂದರೆ ದಕ್ಷಿಣ ವಲಯದ ಬುಡಕಟ್ಟು ಕಾಡು ಕುರುಬ ಅನ್ನುವಂತಹದ್ದು. ಇನ್ನು ಬಿಗೆ ವಿಶೇಷ ವಿವಾಹ ಕಾಯ್ದೆ ಅದು 1872ರಲ್ಲಿ. ಇನ್ನು ಬುಡಕಟ್ಟು ಪಂಚಶೀಲ ಅನ್ನುವಂತಹದ್ದು ಜವಾಹರ್ಲಾಲ್ ನೆಹರೂರದು. ಇನ್ನು ನಾಗನಗೌಡ ಆಯೋಗ ಅನ್ನುವಂತಹದ್ದು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಇನ್ನು ಸುಲಭ್ ಇಂಟರ್ನ್ಯಾಷನಲ್ನ ಸ್ಥಾಪಕರು ಯಾರು ಅಂತಂದರೆ ಅದು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ರವರು. ಹಾಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅಂದರೆ MS ಸ್ವಾಮಿನಾಥನ್ರವರಿಗೆ ಕರೆಯಲಾಗುತ್ತೆ. ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತಂದರೆ ಅದು ಮಂಗಳೂರು ಸಮಾಚಾರ. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು ಅಂತ ಕೇಳಿದರೆ ಅದು 940. ಇನ್ನು ಬ್ರಹ್ಮ ಸಮಾಜವನ್ನು ಸ್ಥಾಪಕರು ಯಾರು ಅಂತಂದರೆ ಅದು ರಾಜಾ ರಾಮ್ ಮೋಹನ್ ರಾಯರು. ಇನ್ನು ಮಹಿಳಾ ಸಬಲೀಕರಣದ ವರ್ಷ ಯಾವುದು ಅಂತ ಕೇಳಿದರೆ ಅದು ಮಹಿಳಾ ಸಬಲೀಕರಣದ ವರ್ಷ ಅದು 2001ರಲ್ಲಿ. ಇನ್ನು ಭೀಮಸೇನ ಸ್ಥಾಪಕರು ಯಾರು ಅಂತ ಕೇಳಿದರೆ ಭೀಮಸೇನ ಸ್ಥಾಪಕರು ಬಿ ಶ್ಯಾಮಸುಂದರ್ ರವರು. ಭೀಮಸೇನ ಸ್ಥಾಪಕರು ಬಿ ಶ್ಯಾಮಸುಂದರ್ ರವರು. ಇನ್ನು ಬಹುರಾಷ್ಟ್ರೀಯ ಕಂಪನಿ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಅದು ಇನ್ಫೋಸಿಸ್. ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ನೋಡಿ ಇದರಲ್ಲಿ ಮೊದಲಿಗೆ ಭಾಷಾ ಸಮೀಕ್ಷೆ ಅನ್ನುವಂತಹದ್ದು ಗ್ರಿಯರ್ಸನ್ರವರದು. ಯಾರ್ದು? ಗ್ರಿಯರ್ಸನ್ರವರದು. ಇನ್ನು ನರಸಿಂಗ್ರವರವರ ಕುಟುಂಬ ಅನ್ನುವಂತಹದ್ದು ಲೋಕೂರು ಗ್ರಾಮ. ಹಾಗೆ ಯಶಸ್ವಿನಿ ಅನ್ನುವಂಥದ್ದು ಆರೋಗ್ಯ ವಿಮಾ ಯೋಜನೆ. ಇನ್ನು ದೊರಾಯಿ ಮಾರುಕಟ್ಟೆ ಅನ್ನುವಂತಹದ್ದು ಆಲ್ಫ್ರೆಡ್ ಗೆಲ್ರವರದು. ದೊರಾಯಿ ಮಾರುಕಟ್ಟೆ ಅನ್ನುವಂತಹದ್ದು ಆಲ್ಫ್ರೆಡ್ ಗೆಲ್ರವರು. ಇನ್ನು ಉಳುವವನಿಗೆ ಭೂಮಿ ಅನ್ನುವಂಥದ್ದು ಅದು ಕಾಗೋಡು ಸತ್ಯಾಗ್ರಹದ ಉದ್ದೇಶವಾಗಿತ್ತು. ಇನ್ನು 12ನೇದು 1 ಅಂಕದ ಪ್ರಶ್ನೋತ್ತರವನ್ನು ನೋಡಿದ ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅಂತ ಕೇಳಿದರೆ ಇದು ಸಿಂಧು ನಾಗರಿಕತೆ. ಇನ್ನು ಕಾಸ್ಟ್ ಇಂಡಿಯಾ ಗ್ರಂಥವನ್ನು ಬರೆದಂತಹವರು ಯಾರು ಅಂದರೆ GH ಹಟ್ಟನ್ ರವರು. ಯಾರು? GH ಹಟ್ಟನ್.
ಇನ್ನು ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಅದು ಮುಂಬೈನಲ್ಲಿದೆ. ಯಾವುದಾದ್ರೂ ಒಂದು ಸಾಮಾಜಿಕ ಸಂಪರ್ಕ ತಾಣವನ್ನು ಬರೆಯಿರಿ ಅಂತ ಕೇಳಿದರೆ ಅದು ಸಂಪರ್ಕ ತಾಣಗಳು ಅಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇಂಥವುಗಳಿಗೆಲ್ಲ ಸಾಮಾಜಿಕ ಸಂಪರ್ಕ ತಾಣಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು. ಇನ್ನು SNDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ SNDPಯ ವಿಸ್ತರಣೆ ಅಂದರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಅಂತ ಹೇಳ್ಬಿಟ್ಟು. ಇನ್ನು 2-3 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಜನಸಂಖ್ಯೆಯ ಲಾಭಾಂಶ ಅಂದರೇನು ಅಂತ ಕೇಳಿದರೆ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವಂಥದ್ದನ್ನು ದೊರೆಯುವಂತಹ ಒಂದು ಲಾಭಾಂಶವನ್ನು ಜನಸಂಖ್ಯೆಯ ಲಾಭಾಂಶ ಅಂತ ಹೇಳ್ಬಿಟ್ಟು ಕರೀತಾರೆ. ಏನು? ಒಟ್ಟು ಜನಸಂಖ್ಯೆಯಲ್ಲಿ ಯುವಕ ಮತ್ತು ಯುವತಿಯರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ದೊರೆಯುವಂತಹ ಒಂದು ಲಾಭಾಂಶವನ್ನು ಜನಸಂಖ್ಯೆಯ ಲಾಭಾಂಶ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಒಕ್ಕಲಿಗರು ಮತ್ತು ಲಿಂಗಾಯಿತರು. ಇನ್ನು ಮುಂದಿನದು ಸೂಕ್ಷ್ಮ ಹಣಕಾಸು ಎಂದರೇನು ಅಂತ ಇದೆ. ಬಡ ಮತ್ತು ಕಡಿಮೆ ಆದಾಯವುಳ್ಳಂತಹ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವವಿಮಾ ನಿಗದಿ ಮತ್ತು ಸಾಲ ಸೌಲಭ್ಯ ಮುಂತಾದ ಸೇವೆಗಳನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸುವಂತಹದ್ದೇ ಸೂಕ್ಷ್ಮ ಹಣಕಾಸು. ಇನ್ನು ಕೊಳಚೆ ಪ್ರದೇಶ ಅಂದ್ರೇನು ಅನ್ನುವಂಥದ್ದು ಶಿಥಿಲ ಕಟ್ಟಡಗಳು, ಜನದಟ್ಟಣೆ, ಆಮೇಲೆ ಅಸಮರ್ಪಕವಾದಂತಹ ಕಟ್ಟಡಗಳು, ಕಿರಿದಾದ ಓಣಿಗಳು, ಅಸಮರ್ಪಕ ಗಾಳಿ ಬೆಳಕು, ಶೌಚಾಲಯ ಮತ್ತು ಸ್ನಾನಗೃಹಗಳ ಅಭಾವ, ಸಮುದಾಯದ ಸೌಕರ್ಯಗಳ ಕೊರತೆ ಅಥವಾ ಯಾವುದೇ ಒಂದು ಲಕ್ಷಣದ ಪ್ರದೇಶವೇ ಕೊಳಚೆ ಪ್ರದೇಶ. ನೋಡಿ, ಇವೆಲ್ಲವುಗಳನ್ನು ನೀವು ನೋಡಿದರೆ ಸಾಕು. ಕೊಳಚೆ ಪ್ರದೇಶ ಅಂದರೆ ಯಾವ ರೀತಿಯಾಗಿರುವಂತಹ ಒಂದು ಚಿತ್ರಣ ಅನ್ನುವಂಥದ್ದು ನಿಮ್ಮ ಕಣ್ಣ ಮುಂದೆ ಬಂದ ತಕ್ಷಣ ಕೊಳಚೆ ಪ್ರದೇಶ ಅಂದ್ರೇನು ಅಂತ ಸುಲಭವಾಗಿ ಬರಿಬೋದು. ಇನ್ನು ಯಾವುದಾದ್ರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ಬರೆಯಿರಿ ಅಂತ ಇದೆ. ನಿಮಗೆಲ್ಲರಿಗೂ ಇದು ಗೊತ್ತಿದ್ದೇ ಇದೆ. ಯಾವುದು ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟು, ಹಾಗೆ ಮೀಶೋ, ಇವೆಲ್ಲವನ್ನು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಭಾರತದ ಯಾವುದಾದ್ರೂ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಸ್ತ್ರೀ ಮುಕ್ತ ಸಂಘಟನೆ, ಸ್ತ್ರೀ ಸಂಘಟನೆ, ವಿಮೋಚನಾ, ಹಾಗೆ ಮಹಿಳಾ ದಕ್ಷತೆ ಇತ್ಯಾದಿ. ಇನ್ನು ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ನೋಡಿ, ಇವೆರಡು ಕ್ವಶನ್ಸು ಬಹಳಷ್ಟು ಬಾರಿ ರಿಪೀಟ್ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಗಳು. ನೋಡಿ, MN ಶ್ರೀನಿವಾಸರವರ ಪ್ರಕಾರ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಟಾಗುವಂತಹ ಒಂದು ಪ್ರಕ್ರಿಯೆಗೆ ಸಂಸ್ಕೃತಾನುಕರಣ ಅಂತ ಹೇಳ್ಬಿಟ್ಟು ಕರೆದ್ರೆ, ಇನ್ನು ಪಾಶ್ಚಾತ್ಯೀಕರಣದ ಯಾವುದಾದ್ರೂ 2 ಪರಿಣಾಮಗಳು ಅಂತ ಕೇಳಿದರೆ ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ಇನ್ನು ಮೌಲ್ಯಗಳು ಮತ್ತು ತತ್ವಾದರ್ಶ. ಇಷ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಆಗಿದೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಕೊಟ್ಟಿರುವಂತಹ ಎಲ್ಲ 1 ಅಂಕ 2 ಅಂಕದ ಪ್ರಶ್ನೋತ್ತರಗಳ ಜೊತೆಯಲ್ಲಿ ಭಾಗ ಎಗೆ ಸಂಬಂಧಿಸಿದಂತೆ ಇರ್ಬೋದು, ಭಾಗ ಬಿಗೆ ಸಂಬಂಧಿಸಿದಂತೆ ಇರ್ಬೋದು, ಇವೆಲ್ಲವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಸರಿಯಾಗಿ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸ್ತೀರಾ ಅಂತ ನಾವು ಭಾವಿಸ್ತೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.